ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದಲ್ಲಿ ಅಕ್ರಮವಾಗಿ ಸರ್ಕಾರಿ ಆಸ್ತಿ ದುರ್ಬಳಕೆ ಬಸ್ ನಿಲ್ದಾಣವನ್ನು ಹೋಟೆಲ್ ಆಗಿ ಉಪಯೋಗಿಸ್ತಾ ಇರುವ ಹನುಮಯ್ಯ ಕಲಾಲ್ ಕಣ್ಮುಚ್ಚಿ ಕುಳಿತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಾರ್ವಜನಿಕರು ಕೇಳಲು ಹೋದ್ರೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಸುಮಾರು 6 ವರ್ಷದಿಂದ ಬಸ್ ನಿಲ್ದಾಣವನ್ನ ಉಪಯೋಗಿಸುತ್ತಿರುವ ಹನುಮಯ್ಯ ಕಲಾಲ್ ಬಸ್ ನಿಲ್ದಾಣದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ಆರೋಪ. ಸಾರ್ವಜನಿಕರು ಕೇಳಲು ಹೋದ್ರೆ ಪಿಡಿಒ ಅವರೇ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಎಂದು ಹೇಳುತ್ತಿರುವ ಹನುಮಯ್ಯ ಕಲಾಲ್ ಬಸ್ ನಿಲ್ದಾಣವಿಲ್ಲದೆ ಪ್ರಯಾಣಿಕರು ರಸ್ತೆ ಬದಿಯಲ್ಲಿ ನಿಂತುಕೊಳ್ಳುವ ಪರಿಸ್ಥಿತಿ. ಬಸ್ ನಿಲ್ದಾಣವಿಲ್ಲದೆ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ತೊಂದರೆ. ಬಿಸಿಲಲ್ಲಿ ಬಸ್ಸಿಗಾಗಿ ಕಾದು ಪ್ರಯಾಣಿಸಬೇಕಾದ ಪರಿಸ್ಥಿತಿ. ಗ್ರಾಮಸ್ಥರು ಕೇಳಲು ಹೋದ್ರೆ ಅದನ್ನ ಕೇಳಲು ನೀವ್ಯಾರು ಎಂದು ಗ್ರಾಮಸ್ಥರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ರಾಜರೋಷವಾಗಿ ಬಸ್ ನಿಲ್ದಾಣವನ್ನ ಉಪಯೋಗಿಸ್ತಾ ಇರುವ ಹನುಮಯ್ಯ ಕಲಾಲ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ನೂರಾರು ಸಲ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಅಕ್ರಮವಾಗಿ ಉಪಯೋಗಿಸ್ತಾ ಇರುವ ಬಸ್ ನಿಲ್ದಾಣವನ್ನ ಖಾಲಿ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಏನಂದೀಗ ಹೇಳೀಗ ಈಗ ಹೇಳು ನೀ ಏನ್ ಅವ್ರ ಜೊತೆ ಮಾತಾಡ ಸುಮ್ಮನೆ ವಿಡಿಯೋ ಮಾಡಿ ಸೆಂಟ ಕಿತ್ಕ ಅಂತ ಕೇಳ್ತಾನೆ ನನಗ ನಿಮ್ಮ ಅಪ್ಪನ ಜಾಗ ನೀದ ರೆಕಾರ್ಡ್ ತಗೊಂಡು ತಂದಿಲ್ಲ ಇದು 1 ಲಕ್ಷ ಲಾಸ ನಿಮ್ಮ ಮುತ್ತ ಕೊಡ್ತಾನ ಇಲ್ಲಿ ಇದೆಲ್ಲ ಬಂಡಿ ಹಾಕಿದ್ದು ಇದು ಬಂಡಿ ಹಾಕಿದ್ದು ಒಂದೇ ಹಾಕಬೇಕು ಯಾರು ನಾನು ಸ್ವಂತ ಅದೇನು ಕೇಳ್ತೀನಿ ನೀ ಎಂಡ ಹಾಕೊಂಡಿದ್ದು ನೀ ಯಾಕೆ ಹಾಕೊಂಡಿದ್ದು ಎಡ್ಡೆ ಹಾಕಬೇಕು ನೀನು ಎಡ್ಡೆ ಹಾಕಬೇಕು ನೀನು ಎಲ್ಡೆ ಹಾಕಬೇಕು ನೀನು ಲಾಸ್ ಆಗ್ಯದ 1 ಲಕ್ಷ ರೂಪಾಯಿ ಕೊಡ್ತಾನೆ ನೀನು ವೈಕ ನಿನ್ ವೈಕಲ್ ನೀ ಯಾವ ನಿನ್ನ ಜಾಸ್ತಿ ಆಗ ನಿಂತು ನಿಮ್ಮ ಅಪ್ಪನ ಜಾಸ್ತಿ ಆಗ ನಿಲ್ಲ ನಿಮ್ಮ ಅಪ್ಪನ ನಿನಗೇನದ ಅದ್ರಬಾರ್ದು ಇಲ್ಲಿ ಅವ್ರ ಒಬ್ರೇ ಅಲ್ಲ ಎಲ್ಲ ಇನ್ನ ಮನಾರಾಗ ಅಲ್ಲಿ ಅವ್ರಾರ ವಿಡಿಯೋ ಮಾಡ್ಕೆ ಅದು ನಿನ್ನ ಆಸ್ತಿ ಅಲ್ಲ ಯಾವನೇನು ಬಿಡಂಗಿಲ್ಲ ಯಾವನೇನು ಬಿಡಂಗಿಲ್ಲ ಯಾವನೇನು ಬಿಡಂಗಿಲ್ಲ ನನ್ನ ಮಾಲ್ ಲಾಸ್ ಆಗ್ಯದ ಯಾವನೇನು ಬಿಡಂಗಿಲ್ಲ ಏ ದಿಮಾಕ್ ತಂದು ಸೆಟ್ ಹೊಡೆದು ಮಾಡ್ಬೇಕಲ್ಲ ಹೋಟೆಲ್ ಇಲ್ಲ ಅರ್ಥ ಮಾಡ್ತಾನೆ ಪುರುಷರ ಜಾಗ ಆಡಿದಲ್ಲ ನೀವು ಅದ್ರ ಬೇಡ ಸುಮ್ಮನೆ ಮಾಡ ವ್ಯಕ್ತಪಡಿಸಿದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.